ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಟೋ ಮೀಟರ್ ಏರಿಕೆಗೆ ಒತ್ತಾಯ ಕೇಳಿಬಂದಿದೆ. ಬೆಂಗಳೂರು ಡಿಸಿಗೆ ಚಾಲಕರಿಂದ ಮನವಿಯನ್ನ ಮಾಡಲಾಗಿದೆ. ಆಟೋ ಮೀಟರ್ ಕನಿಷ್ಠ ದರ 50 ರೂಪಾಯಿಯಷ್ಟಾದರೂ ಏರಿಕೆಯನ್ನ ಮಾಡಿ ನಂತರ ಕಿಲೋಮೀಟರ್ಗೆ 25 ರೂಪಾಯಿ ಹೆಚ್ಚಿಸೋದಕ್ಕೆ ಇದೀಗ ಮನವಿಯನ್ನ ಮಾಡಲಾಗಿದೆ. ಆಟೋ ಮೀಟರ್ ಕನಿಷ್ಠ ದರ 36 ರೂಪಾಯಿ ಇದೆ. ಆನಂತರ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ಇದೆ. ಆಟೋ LPG ಗ್ಯಾಸ್ ಬೆಲೆ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಕನಿಷ್ಠ ದರ ಹಾಗೆ ಮೀಟರ್ ದರವನ್ನು ಏರಿಕೆ ಮಾಡಿ ಅಂತ ಹೇಳಿ ಚಾಲಕರಿಂದ ಒತ್ತಾಯ ಕೇಳಿಬಂದಿದೆ. ಈ ಸಂಬಂಧ ಜಿಲ್ಲಾಧಿಕಾರಿ ಕಚೇರಿಗೆ ಸ್ನೇಹಜೀವಿ ಆಟೋ ಚಾಲಕರ ಸಂಘ ಮನವಿಯನ್ನ ಮಾಡಿಕೊಂಡಿದೆ. ಇತ್ತೀಚೆಗಷ್ಟೇ ಆಟೋ LPG ಗ್ಯಾಸ್ ಬೆಲೆ 5 ರೂಪಾಯಿಯಿಂದ 73 ಪೈಸೆಗೆ ಏರಿಕೆಯನ್ನು ಮಾಡಲಾಗಿತ್ತು. ಇದರೊಂದಿಗೆ ಆಟೋ LPG ಗ್ಯಾಸ್ ಬೆಲೆ 1 ಲೀಟರ್ಗೆ 95 ರೂಪಾಯಿ ದಾಟಿತ್ತು. ಮೊದಲೇ ಆಟೋ LPG ಗ್ಯಾಸ್ ಅಗತ್ಯಕ್ಕೆ ತಕ್ಕಂತೆ ಸಿಗ್ತಾ ಇಲ್ಲ. ಈ ನಡುವೆ ದಿಢೀರಂತ ಗ್ಯಾಸ್ ಬೆಲೆ ಏರಿಕೆ ಮಾಡಿತ್ತು ಕೇಂದ್ರ ಸರ್ಕಾರ. ಹಾಗಾಗಿ ಆಟೋ ಚಾಲಕರಿಂದ ಈಗ ಗ್ಯಾಸ್ ದರವನ್ನು ನೀವು ಇನ್ಕ್ರೀಸ್ ಮಾಡಿರೋದ್ರಿಂದ ಮೀಟರ್ ದರವನ್ನು ಕೂಡ ಏರಿಕೆ ಮಾಡಿ, ಜೊತೆಗೆ ಕಿಲೋಮೀಟರ್ಗೆ ಇಂತಿಷ್ಟು ಅಂತ ಹೇಳಿ ಏರಿಕೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಆಟೋ LPG ದರವನ್ನು 5 ರೂಪಾಯಿ 73 ಪೈಸೆ ಏರಿಸಿದ್ದಾರೆ. ಸೊ ಇದು ನಿಜವಾಗ್ಲೂ ಖಂಡನೀಯ. ಯಾಕೆಂತಂದರೆ ಈಗ ಆಲ್ರೆಡಿ ಮಧ್ಯಪ್ರಾಚ್ಯದ ಯುದ್ಧ ನಡೀತಾ ಇರುವಂತಹ ಒಂದು ಸನ್ನಿವೇಶ ಎಲ್ರಿಗೂ ಕೂಡ ಗೊತ್ತಿದೆ. ಇಡೀ ರಾಜ್ಯ ಅಂತ ಇಡೀ ದೇಶವೇ ತಲ್ಲಣಗೊಂಡಿದೆ. ಬಟ್ ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿಯ ದರವನ್ನು ಏರಿಕೆ ಮಾಡೋದ್ರ ಮುಖಾಂತರ ಚಾಲಕರುಗಳನ್ನು ಸರ್ವನಾಶ ಮಾಡಲಿಕ್ಕೆ ಹೊರಟಿದೆ. ಯಾಕೆಂದರೆ LPG ಸಿಗ್ತಾ ಇಲ್ಲ, ಸಿಕ್ಕಿದ್ರು ದುಪ್ಪಟ್ಟು ಹಣಗಳು. ಜೊತೆಗೆ ಇಂಥ ಪರಿಸ್ಥಿತಿಯಲ್ಲಿ 5 ರೂಪಾಯಿ 73 ಪೈಸೆ ಮಾಡಿರುವಂಥದ್ದು ಸಣ್ಣ ಮೊತ್ತ ಅಲ್ಲ. ಬಟ್ ಹೈಕ್ ಮಾಡುವಂಥವ್ರಿಗೆ ರಾಜ್ಯ ಸರ್ಕಾರ ಆಗಿದೆ ಅಥವಾ ಕೇಂದ್ರ ಸರ್ಕಾರ ಆಗಿದೆ, ಅದಕ್ಕೆ ಅವ್ರಿಗೆ ಚಿಕ್ಕದು ಅನ್ನಿಸ್ಬೋದು. ಬಟ್ ಆದರೆ ಚಾಲಕರಿಗೆ ಅದು ತುಂಬ ದೊಡ್ಡ ಮಟ್ಟದ ಮೊತ್ತವಾಗಿದೆ. ಯಾಕೆಂತಂದ್ರೆ 1 ಲೀಟರ್ಗೆ 5 ರೂಪಾಯಿ 73 ಪೈಸೆ ಅಂದರೆ ಮಿನಿಮಮ್ 20 ಲೀಟರ್ ಹಾಕ್ಸ್ಬೇಕಂದ್ರೆ 20 ಲೀಟರ್ಗೆ ಎಷ್ಟು ಜಾಸ್ತಿ ಆಗುತ್ತೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಇದನ್ನು ಸುಮ್ಮನೆ ನೋಡಿಕೊಂಡು ಕೈ ಕಟ್ಕೊಂಡು ಕುಳಿತುಕೊಳ್ಳುವಂತಹ ಒಂದು ಪ್ರಮೇಯನಿಲ್ಲ. ಯಾಕೆಂತಂದರೆ ನಾವು ಕೂಡ ಬದುಕಬೇಕು. ನಾವು ಒಂದು ಸಾರ್ವಜನಿಕ ಹಿತಾಸಕ್ತಿನ ಕಾಪಾಡಿಕೊಂಡು ಬರ್ತಾ ಇರೋದ್ರಿಂದ ನಾವು ಇವತ್ತಿನವರೆಗೂ ಮೀಟರ್ ದರವನ್ನು ಏರಿಕೆ ಮಾಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ. ಯಾಕೆಂತಂದರೆ ಓಕೆ, ಎಲ್ಲನೂ ಕೂಡ ಪ್ರತಿನಿತ್ಯ ಬಳಸ್ತಕ್ಕಂಥ ಸಾಮಗ್ರಿಗಳು ಅಲ್ಪ ಸ್ವಲ್ಪ ಜಾಸ್ತಿ ಆಗ್ತದೆ. ಬಟ್ ಏಕಾಏಕಿ ಏಟ್ ಮೇಲೆ ಏಟ್ ಬಿದ್ದಾಗ ನಾವು ಕೂಡ ಕೆಲವೊಂದನ್ನು ಯೋಚನೆ ಮಾಡಿ ನಾವು ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗ್ತದೆ. ನಾವು ಸಾರ್ವಜನಿಕರ ಸೇವೆ ನೀಡಿಕೊಂಡು ಬದುಕ್ತಾ ಇರತಕ್ಕಂಥವ್ರು. ಬಟ್ ಆದರೆ ನಾವು ಕೂಡ ಬದುಕಬೇಕಲ್ವಾ. ನಾವು ಕೂಡ ಎಷ್ಟು ದಿನ ಸಾರ್ವಜನಿಕರನ್ನ ಕನ್ಸಿಡರ್ ಮಾಡಿಕೊಂಡು ನಾವು ಕೂಡ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಆದರೆ ಇವತ್ತು ಈ ದರ ಏನು ಮಿನಿಮಮ್ ಫೇರು 36 ರೂಪಾಯಿ ಇದೆ, ಮತ್ತು ಪ್ರತಿ ಕಿಲೋಮೀಟರ್ 18 ರೂಪಾಯಿ ಇದೆ. ಈ 36 ರೂಪಾಯಿ ಇರುವಂಥದ್ದು 50 ರೂಪಾಯಿ ಹಾಕಬೇಕು. ಜೊತೆಗೆ ಪ್ರತಿ ಕಿಲೋಮೀಟರ್ ಏನು 18 ರೂಪಾಯಿ ಇದೆ 25 ರೂಪಾಯಿ ಹಾಕಬೇಕು. ಸೊ ಈ ಮುಖಾಂತರ ದರವನ್ನು ಏರಿಕೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಚಾಲಕರ ವರ್ಗ ಸಂಪೂರ್ಣವಾಗಿ ಸಮಸ್ಯೆ ಬಗೆಹರಿಯುತ್ತೆ ಅಂತಲ್ಲ, ತಾತ್ಕಾಲಿಕವಾಗಿ ಈಗಿನ ಪರಿಸ್ಥಿತಿಗೆ LPG ಸಿಗ್ತಾ ಇಲ್ಲ, ಮತ್ತು ಸಿಕ್ಕೋದು ಕೂಡ ತುಪ್ಪಟ್ಟಣ ಇರೋದ್ರಿಂದ ಎಲ್ಲೋ ಒಂದು ಕಡೆ ಜೀವನ ನಡೆಸೋದಕ್ಕೆ ಅನುಕೂಲ ಆಗ್ತದೆ. ಮತ್ತು ಇವಾಗ ಆಲ್ರೆಡಿ ಸ್ಕೂಲ್ಗಳು ಸ್ಟಾರ್ಟ್ ಆಗ್ತಾ ಇದೆ, ಅಡ್ಮಿಷನ್ಸ್ ಇದೆ, ಮತ್ತು ಫೀಸ್ಗಳು ಕಟ್ಟಬೇಕು. ನಾವು ಯಾವ ರೀತಿ ಬದುಕಬೇಕು? ಒಂದು ಕಡೆ ಚಾಲಕರ ಒಂದು ಮನೆ ಬಾಡಿಗೆಗಳನ್ನ